ಗುರು ಸೈಕಾಗೈತಿ. ಗುರು ಪೂಜಾ ಎಲ್ಲ ವೈಟ್ ಪರ್ಪಲ್ ಅಮೇಜಿಂಗ್. ಓಕೆ ಆನ್ ಮಾಡಿಬಿಟ್ಟವನೆ. ಒಳಗಡೆಯಿಂದ ಪವರ್ ಸಪ್ಲೈ ಆಗ್ತಿಲ್ಲ ಗಾಡಿಗೆ. ಏನು ಹಿಂಗೆ ಮಾಡಿಬಿಟ್ರೆ ಹೆಂಗೆ ಹೇಳಿ. ಇವಾಗ ಇದನ್ನೇ ನಂಬ್ಕೊಂಡು ಬಂದಿರ್ತಾರೆ ಎಷ್ಟೋ ಜನ. ಅವ್ರಿಗೆಲ್ಲರಿಗೂ ಚಂದ ಗತಿ. ಓಲಾ ಕಂಪ್ನಿಯವ್ರನ್ನೇ ಇದು ಮಾಡಬೇಕು, ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಯಾರಾದರೂ ಓಲಾದವ್ರು ನೋಡಿದ್ರೆ ದಯವಿಟ್ಟು ಸಾಲ್ವ್ ಮಾಡ್ರಪ್ಪ. ನಾವೇನು ಸುಮ್ಮನೆ ತೊಗೊಂಡಿಲ್ಲ ಗಾಡಿಗಳ್ನ. ಇದೆಲ್ಲ ಹೇಳ್ಬಿಟ್ಟು ಆಸೆ ಹುಡ್ಸ್ಬಿಟ್ಟು ಕೊಡಿಸ್ಬಿಟ್ಟು ಇವಾಗ ಒಂಥರ ಆಟಗಳಾಡಿದ್ರೆ ಏನು ಹೇಳಿ. ಹಲೋ ಗೆಳೆಯರೇ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ. ಏನಪ್ಪ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದಾನೆ ಅಂದ್ಕೊಂಬಿಡಿ. ಸೊ ಇವತ್ತು ಏನಂದರೆ ಈ ಒಂದು ವೀಡಿಯೋ ಬಂದ್ಬಿಟ್ಟು ಪ್ರೀವಿಯಸ್ ವೀಡಿಯೋದು ಕಂಟಿನ್ಯೂಷನ್ ಪಾರ್ಟು. ಸೊ ಅದರಿಂದ ಈ ಒಂದು ವೀಡಿಯೋ ನೋಡೋ ಮುಂಚೆ ಪ್ರೀವಿಯಸ್ ವೀಡಿಯೋ ಹೋಗಿ ಒಂದು ಸತಿ ನೋಡ್ಕೊಂಬನ್ನಿ. ಆವಾಗ ನಿಮಗೆ ಒಂದು ಕಂಟಿನ್ಯೂಷನ್ ಸಿಗುತ್ತೆ. ಸೊ ಇವಾಗ ಆ್ಯಸ್ ಯೂಶುವಲ್ ವೀಡಿಯೋ ಹೋಗುತ್ತೆ. ಸೊ ನೋಡಿ ಎಂಜಾಯ್ ಮಾಡಿ. ಸಿಗೋಣ ವೀಡಿಯೋದ ಲಾಸ್ಟಲ್ಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಗೆಳೆಯರೇ, ಆಲ್ರೆಡಿ ಸನ್ರೈಸ್ ಆಗ್ತಿದೆ, ನೋಡ್ತಿದ್ದೀರಾ. ಟೈಮ್ ಬಂದು 6:07. ಇವಾಗ ಹೋಗ್ತಿದ್ದೀವಿ. ಆಲ್ರೆಡಿ 80% ಚಾರ್ಜ್ ಇದೆ. ಜಸ್ಟು ರಾಜನಕುಂಟೆ ಹತ್ರ ಇದ್ದೀವಿ. ರಾಜನಕುಂಟೆ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಹಿಂಗೋದ್ರೆ ನಂದಿಲ್ಸ್ ಮೇಲೆ ಹೋಗಿ ಕೂಡ ನೀವು ಹೋಗ್ಬೋದು. ಆದರೆ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಏನಂತೀವಿ, ಚಾರ್ಜಿಂಗ್ ಸ್ಟೇಷನ್ಗಳು ಆ ಕಡೆ ಸಿಗೋಲ್ಲ ನಿಮಗೆ. ಹಿಂಗೋದ್ರೇ ಚಾರ್ಜಿಂಗ್ ಸ್ಟೇಷನ್ ಸಿಗೋದು. ಸೊ ಅದರಿಂದ ಹಿಂಗೆ ಹೋಗೋಣ ಅಂತ. ಆಲ್ರೆಡಿ ಸನ್ರೈಸ್ ಆಯಿತು. ಸುಮ್ಮನೆ ನಂದಿಲ್ಸ್ಗೆ ಹೋಗ್ಬೇಕಾಗಿತ್ತು ಇವತ್ತು. ಪರವಾಗಿಲ್ಲ ಬನ್ನಿ, ಎಷ್ಟೊತ್ತಿ ನೀವು ನಂದಿಲ್ಸ್ ನೋಡ್ತೀರಾ. ಸ್ವಲ್ಪ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ದೇವರ ಆಶೀರ್ವಾದ ತೊಗೊಂಬರೋಣ ಅಲ್ವಾ. ನಾನು ನೆನ್ನೆ ಕೂಡ ಹೋಗಿ ಒಂದು ವ್ಲಾಗ್ ಹಾಕಿದ್ದೆ, ನೋಡಿರ್ತೀರ ನಂದಿಲ್ಸ್ದು. ಸೊ ನಂದಿಲ್ಸ್ ನೋಡಿಲ್ಲ ಅಂದರೆ ಅದು ಹೋಗಿ ನೋಡ್ಕೊಳ್ಳಿ. ಇವಾಗ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್. ಸೊ 78 ಕಿಲೋಮೀಟ್ರ್ 78% ಇದೆ ಚಾರ್ಜ್ ಇನ್ನು. ಗುರು ಸೈಕಾಗೈತಿ. ಗುರು ಪೂಜಾ ಎಲ್ಲ ವೈಟ್ ಪರ್ಪಲ್ ಅಮೇಜಿಂಗ್. ನಾಯಿಗಳು ಹೋಗ ಬೇಗ, ನಾಯಿ ಕಚ್ಚುತ್ತೆ. ಬಾ ಬಾ. ಯಪ್ಪ, ನಾಯಿಗಳು ಕಚ್ಚಲ್ಲ. ಅದು ಸುಮ್ಮನೆ ಹಿಂದೆ ಬರ್ತವೆ. ಬ್ಯಾಟ್ರಿ ಗಾಡಿಗಳು ನೋಡಿದ ತಕ್ಷಣ ನಮ್ಮ ಕಡೆ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟವೆ ಬ್ಯಾಟ್ರಿ ಗಾಡಿಗೆ. ಈ ಕಡೆ ಇರೋ ಅಪ್ರೂಪ ಅಲ್ಲ. ಸೊ ಇದರಿಂದ ಒಳ್ಳೆ ಆಫ್ ರೋಡು. ಯಾವುದೋ ರೋಡ್ ಬಂದ್ಬಿಟ್ಟಿದ್ದೀವಿ. ಆಫ್ ರೋಡ್ ಸೈಕು. ಏನಿದು ಹಿಂಗೆ ಕಟ್ತವ್ರೆ ಬ್ರಿಡ್ಜು. ಫುಲ್ ಆಫ್ ರೋಡ್ ಅಂದ್ಕೊಳ್ಳಿ. ಗಾಡಿ ಫುಲ್ ಗಲೀಜು. ಏನು ಮಾಡೋಕ್ಕಾಗಲ್ಲ. ಹೋಗಿ ತಿರ್ಗಾ ವಾಶ್ ಮಾಡಬೇಕು. 6:35 ನೋಡಿ ಹಂಗೆ ಕಣ್ಣು ಕುಗ್ತೈತೆ ಹಂಗೆ ಸೂರ್ಯ. ಸೈಕಾಗಿದೆ ಅಲ್ಲ. ಇದಾದ್ರು ಆಫ್ ರೋಡ್ ಹಿಂಗೆ ಕುಗ್ತೈತೆ. ಟಾರ್ ಹಾಕ್ತಾರೆ ಗುರು. ಅದಕ್ಕೆ ನೋಡಿ ಆ ಕಡೆ ಹಾಕ್ಬಿಟ್ಟವ್ರೆ. ಫಿನಿಶ್ ಆಗಿದೆ. ಈ ಕಡೆ ಹಾಕಬೇಕು. ಬನ್ನಿ ಹೋಗೋಣ. ಇಲ್ಲೇ ಎಲ್ಲೋ ಹೈಪರ್ ಚಾರ್ಜರ್ ಇದೆ ಓಲಾದು. ಓಕೆ, ಇಲ್ಲೇ ಬಂತು ಪೂಮಾ ಶೋರೂಮು. ಚಾರ್ಜಿಂಗ್ ಸ್ಟೇಷನ್ ವರ್ಕ್ ಆದರೆ ಸಾಕು. ಆಗಿಬಿಟ್ಟು ಈಗ 71 ಇದೆ. ಹೈಪರ್ ಚಾರ್ಜರ್ ಆಗಲ್ಲ, ಮಾಮೂಲಿ ಚಾರ್ಜಿಂಗ್ ಆಗುತ್ತೆ. ನೋಡೋಣ.
ಸೊ ವರ್ಕ್ ಆದರೆ ಸಾಕು. ಅಪ್ಪ ಇದೊಂದೇ ಗುರು ನೆಟ್ ವರ್ಕ್ ಆಗಿದೆ, ಯಾಕಂದರೆ ಜಾಸ್ತಿ ಜನ ಯೂಸ್ ಮಾಡಲ್ಲ ಇದನ್ನು. ಸೊ 100/858. ಬಾ ಇವಾಗ ಊಟ ತಿನ್ನೋಕೆ ಹೋಗ್ಬಿಟ್ಟು ಸಿಗೋಣ ಬನ್ನಿ. ಗೆಳೆಯರೇ, ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಟಿಫನ್ನು ಇವಾಗ ಇದು ಯಾವುದೋ 99ಗೆ ಅನ್ಲಿಮಿಟೆಡ್ ಅಂತೆ ಬಂದಿದ್ದೀವಿ. ಓಕೆ 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 ಅಲ್ಲಿರ್ತೀವಿ. ಪೂಮಾ ಶೋರೂಮ್ ಹತ್ರ ಗಾಡಿ ಚಾರ್ಜ್ ಹಾಕಿದ್ದೀವಿ, ಅಲ್ಲೇ ಇರ್ತೀವಿ. 1 ಮಿನಿಟ್ ಆತಾ, 10 ಮಿನಿಟ್ಗೆ ಬಾದ್ ಬನ್ನಿ ಹೋಗೋಣ. ಎಷ್ಟು % ಚಾರ್ಜ್ ಆಗಿದೆ ನೋಡೋಣ. ನೀವು ಚಿಕ್ಕಬಳ್ಳಾಪುರ ನಂದಿಲ್ಸ್ ಎಲ್ಲ ಹೋದರೆ ಇಲ್ಲಿ ಬರ್ಬೋದು. 2006 ಆಗಲಿ 72 ಅಷ್ಟೇನಾ? 9:03 ತೋರಿಸ್ತೈತಲ್ಲೋ ಬಿಡಿ. ಎಷ್ಟೊತ್ತಿಗಾಗ್ಲೂ ಆಗಲಿ, ನಾವು ಊಟ ಮಾಡೋ ಎಷ್ಟು 80 ಆಗಿರೋ ಸಾಕು. ಎತ್ಕೊಂಡು ಹೋಗೋಣ. ಪರೋಟ, ಅಪ್ಪಮ್, ವೆಜ್, ಕಡಲ್ ಪುರಿ. ಸೊ ಗೆಳೆಯರೇ, ಒಳ್ಳೆ ಊಟ ಆಯಿತು. ಇವಾಗ 99 ರೂಪೀಸ್ಗೆ ಅನ್ಲಿಮಿಟೆಡು ಕಾಂಬೋ ಅಂತ ಇಲ್ಲ, ಅಲ್ಲಿ ಇಟ್ಟಿರ್ತಾರೆ ಬಫೆ ಸಿಸ್ಟಮು, ನೀವು ಹಾಕೊಳೋದು. ಸೊ ಬಂದರೆ ಈ ಕಡೆ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಇದೊಂದು ಫಸ್ಟು ಎಕ್ಸ್ಪೀರಿಯೆನ್ಸು ಒಳ್ಳೆಯದು. ನೀವು ನೋಡ್ತಿದ್ದೀರಾ 69 ಅವಾಗಿಂದ ತೋರಿಸ್ತೈತೆ. ನಾನು ಟೆಸ್ಟ್ ಮಾಡೋಕ್ಕೆ ಈಗ ಚಾರ್ಜ್ 72 ಇತ್ತು, ಅದ್ರ ಆಗ್ತಿಲ್ವೇನೋ ಅಂದ್ಬಿಟ್ಟು ಈಗ 69 ಹಾಕಿದ್ರೂ ನೋಡಿ 51 ತೋರಿಸ್ತಿದೆ. 51 ಆದರೂ ಇಲ್ಲ, 52 ಆದರೂ ಇಲ್ಲ. ಇದು ಅಷ್ಟು ಏನಿಲ್ಲ, ಯಾಕಂದರೆ ಇವನು ಬರೀ ಆನ್ ಮಾಡಿಬಿಟ್ಟವನೇ, ಒಳಗಡೆಯಿಂದ ಪವರ್ ಸಪ್ಲೈ ಆಗ್ತಿಲ್ಲ ಗಾಡಿಗೆ. ಏನು ಹಿಂಗೆ ಮಾಡಿಬಿಟ್ರೆ ಹೆಂಗೆ ಹೇಳಿ? ಇವಾಗ ಇದನ್ನೇ ನಂಬ್ಕೊಂಡು ಬಂದಿರ್ತಾರೆ ಎಷ್ಟೊಂದು ಜನ, ಅವ್ರಿಗೆಲ್ಲರಿಗೂ ಚಂದ ಗತಿ. ಫಸ್ಟ್ ಎಕ್ಸ್ಪೀರಿಯನ್ಸು ಇದಂತೂ ಇದ್ದರೆ ಇದು ಆಗ್ತಾನೇ ಇಲ್ಲ. ನಾನು ಯಾವಾಗಂತ ಇಲ್ಲಿ ಎಷ್ಟು 51 ತೋರಿಸ್ತಾ ನಿಮ್ಮ ಮುಂದೆನೇ ಆಗುತ್ತೆ ನೋಡಿ. 51 ಅದು 9 ಗಂಟೆ ಆದರೂ 60 ಇರುತ್ತೆ. ಯಾಕಂದರೆ ಇದು ಬರೀ ತೋರಿಸ್ತಿದೆ ಅಷ್ಟೇ, ಎಲೆಕ್ಟ್ರಿಸಿಟಿ ಯಾವುದೇ ಕಾರಣಕ್ಕೂ ಪಾಸ್ ಆಗ್ತಿಲ್ಲ ಇದರಲ್ಲಿ. ಅದೇನು ಪ್ರಾಬ್ಲಮ್ಮು ನನಗಂತೂ ಗೊತ್ತಿಲ್ಲ. ಎಲ್ಲ ಹೈಪರ್ ಚಾರ್ಜರ್ಸಲ್ಲೂ ಇದೇ ಪ್ರಾಬ್ಲಮ್ ಎಲ್ಲೆಲ್ಲಿಂದನೋ. ಸೊ ಅವ್ರಿಗೆಲ್ಲ ಅನ್ಯಾಯ ಆಗ್ತಿದೆ. 99% ಅಂತೂ ಇಲ್ಲಿ ಆಗ್ತಿಲ್ಲ. ಈ ಕಾರಲ್ಲಿಗೆ ಹೋಗೋಣ. ನಾನು ಈಶಾ ಫೌಂಡೇಶನ್ಗೆ ಹೋಗಿಲ್ಲ ಅಂದರೆ ಚಿಂತೆ ಇಲ್ಲ. ಇವತ್ತು ಎಲ್ಲ ಹೈಪರ್ ಚಾರ್ಜಸ್ಸು ವರ್ಕ್ ಆಗುತ್ತೆ. ಅಲ್ಲೂ ತೋರಿಸ್ತೀನಿ ಅದ್ರ ಬಂದ್ಗಳನ್ನು. ಇವತ್ತು ಏನೋ ಒಂದು ಓಲಾದವ್ರು ಯಾರೇ ನೋಡಲಿ ಈಗ ಒಂದು ವಿಡಿಯೋನ ದಯವಿಟ್ಟು ಸಾರ್ಟ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿ. ಸಾರ್ಟ್ ಔಟ್ ಮಾಡಲೇಬೇಕು, ಯಾಕಂದರೆ ನಾವು ದುಡ್ಡು ಕೊಟ್ಟಿಲ್ವ. ನಂಬಿಸಿ ಏನು ಮೋಸ ಮಾಡಬೇಕು? ನಂಬಿಸಿ ಮೋಸ ಮಾಡ್ತಿದ್ರಲ್ಲ. ಇಲ್ಲಂತೂ ಕೆಲಸ ಆಗಲಿಲ್ಲ ಗುರು. ಏನು ಫಸ್ಟ್ ಸರ್ವಿಸೋ ನನ್ನಂತೂ ಗೊತ್ತಿಲ್ಲ ಓಲಾದವ್ರದ್ದು. ಇಲ್ಲಿ 1/2 ಅವರ್ 3/4 ಗಂಟೆ ನಾವು ಕಾಯ್ದಿದ್ದೀವಿ, 1% ಕೂಡ ಚಾರ್ಜ್ ಆಗಿಲ್ಲ. ಈ ಥರ ಆಗಿಬಿಟ್ರೆ ದೇವರೇ ಹೇಳ್ತೀನಿ, ಏನು ಗುರು ಮಾಡೋಕ್ಕಾಗುತ್ತೆ? ಹಾಂ, ಎಲ್ಲರಿಗೂ ಏನು ಒಂದು ಅಡ್ವೈಸು ನನ್ನ ಕಡೆಯಿಂದ ಅಂದರೆ, ಓಲಾ ಗಾಡಿ ತೊಗೊಂಡಿರೋರು ಅವ್ರವ್ರ ಚಾರ್ಜರ್ಗಳ್ನ ದಯವಿಟ್ಟು ಅವ್ರ ಡಿಕ್ಕಿಗಳಲ್ಲಿ ಇಟ್ಕೊಬಿಡಿ, ನಿಮ್ಮ ಒಳ್ಳೇದಕ್ಕೆ. ಯಾಕಂತ ಈಗ ಇಂಥ ಇಡ್ತಾವಲ್ಲ ಹಾಳಾಗಿರೋ ಚಾರ್ಜರ್, ನನ್ನ ಮಕ್ಕಳು ಹೈಪರ್ ಚಾರ್ಜರ್ಗಳು ಹಾಳಾಗಿರೋದು. ಸೊ ಆ ಥರ ಇಲ್ಲ. ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡು ಮನೆಗಳ ಹತ್ರ ಇಲ್ಲ ಅಂಗಡಿಗಳ ಹತ್ರ ಹಾಕೋಬೋದು. ಇಲ್ಲಾಂದರೆ ಬೋಲ್ಟ್ ಅರ್ಥ ಅಂತ ಒಂದು ಅಪ್ಲಿಕೇಶನ್ ಇದೆ, ಅಲ್ಲೂ ಹೋಗಿ ನೀವು ಶಾಪ್ಗಳಲ್ಲಿ ಇರುತ್ತೆ ಅದು, ಅಲ್ಲೋಗಿ ನೀವು ಹಾಕೊಬೋದು. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಹೈಪರ್ ಚಾರ್ಜರ್ನ ನಂಬ್ಕೊಬೇಡಿ. ಒಂದು ಕಡೆ ನೀವು ಹೋಗಿ ಟೆಸ್ಟ್ ಮಾಡಿರ್ರಿ, ಅದು ವರ್ಕ್ ಆದಂಗೆ. ಈ ಥರ ಹೈಪರ್ ಚಾರ್ಜಸ್ಸು ಅಷ್ಟು ದೇವರಣೆ. ಯಾಕಂದರೆ ಇಷ್ಟು ಥರ ಎಕ್ಸ್ಪೀರಿಯೆನ್ಸು ನನಗೆ ಈಗ ಒಂದು ಫಸ್ಟ್ ಟೈಮ್ ಅಲ್ಲ ಗುರು, ಒಂದು 2-3 ಸತಿ ಹಿಂಗೆ ಹೆಬ್ಬಾಳ ಹತ್ರ ಒಂದಿದೆ, ಅದು ಒಂದು ವರ್ಕ್ ಆದರೆ ಒಂದು ವರ್ಕ್ ಆಗೋಲ್ಲ, ಇಲ್ಲ 2 ವರ್ಕ್ ಆಗೋಲ್ಲ ಅಟ್ ಎ ಟೈಮು. ಸೊ ಈ ಥರ ಎಲ್ಲ ನಂಬ್ಕೊಂಡು ಬಂದಿರೋರು ಪಾಪ ಏನು ಮಾಡಬೇಕೋ ನನಗಂತೂ ಗೊತ್ತಿಲ್ಲ. ZX 10R
ಸೈಕೋ. ಇವಾಗ ಕಾರಹಳ್ಳಿಗೆ ಹೋಗೋಣ. ಕಾರಹಳ್ಳಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಅದ್ರ ಬಂಡವಾಳನೂ ಇವತ್ತು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ನಾನು ಈಶಾ ಫೌಂಡೇಶನ್ಗೆ ಇವತ್ತು ಹೋಗ್ಲಿಲ್ಲ ಅಂದರೂ ಪರವಾಗಿಲ್ಲ ಗುರು, ನಾನು ನೆಕ್ಸ್ಟ್ ಟೈಮ್ ಹೋಗ್ತೀನಿ ಬೇರೆ ಗಾಡೀಲಿ. ಆದರೆ ಇವತ್ತು ನಾನು ತೋರಿಸ್ಬೇಕಾಗಿರೋದು ಒಂದೇ, ಹೈಪರ್ ಚಾರ್ಜರ್ ಗಾಡಿನ ನಾನು 3259 ಕಿಲೋಮೀಟ್ರ್ ಓಡಿಸಿದ್ದೀನಿ. ಆ್ಯಸ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಏನಂದರೆ ಗಾಡಿ ಮಾತ್ರ ಬೊಂಬಾಟು, ಬೆಂಕಿ ಅಂತಲೇ ಹೇಳ್ಬೋದು ಗಾಡಿನ. ಗಾಡಿ ಬಗ್ಗೆ ಕಮೆಂಟೇ ಮಾಡೋಂಗಿಲ್ಲ ಗುರು, ಯಾಕಂದರೆ ಒಳ್ಳೆ ರೇಂಜು, ಒಳ್ಳೆ ಫೀಚರ್ಸು ಎಲ್ಲ ಕೊಟ್ಟಿದ್ದಾನೆ ಗಾಡೀಲಿ, ಏನೂ ತೊಂದರೆ ಇಲ್ಲ. ಗಾಡಿ ಸರ್ವೀಸ್ ಇದೆಯಲ್ಲ, ಸರ್ವೀಸ್ ಮಾತ್ರ ವರ್ಸ್ಟ್ ಅಂದರೆ ವರ್ಸ್ಟು. ಹ್ಯಾಪಿ ಜರ್ನಿ. ಸೈಕ್. ಕ್ಲೌಡ್ಸ್ ಮಧ್ಯೆ ಕಾಯಬ್ಬು ಕಾಣಿಸ್ತಾನೆ ಇಲ್ಲ ಗುರು, ಮೋಡ ಐತೆ ಅದಕ್ಕೆ. ಸೊ ನಂದಿ ಹಿಲ್ಸ್ ರೋಡಿಗೆ ಬಂದ್ವಿ, ಇನ್ನೇನು ಮುಂದೆನೇ ಇರೋದು ಕಾರಹಳ್ಳಿ. ಸೊ ಅಲ್ಲಿ ಹೈಪರ್ ಚಾರ್ಜರ್ದು ಪರಿಸ್ಥಿತಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ನಂದಿ ಹಿಲ್ಸ್ ಬನ್ನಿ ಬೇಗ ಹೋಗಿ ಸಿಗೋಣ. ಹೈಪರ್ ಚಾರ್ಜರು ಇರೋ ಯಾವುದ್ರಲ್ಲಿ ಐತೆ ನೋಡೋಣ. ಇದೆ ನೋಡಿ, ಹೈಪರ್ ಚಾರ್ಜರ್ ಹತ್ರ ಬಂದ್ವಿ. ಓಲಾ ಹೈಪರ್ ಚಾರ್ಜರ್ ಎಂತ ಸರ್? ಓಲಾ ಕಂಪ್ನಿಯವ್ರನ್ನೇ ಇದು ಮಾಡಬೇಕು ಇವಾಗ, ನಮಗೆ ಅದಕ್ಕೆ ಸಂಬಂಧ ಇರಲ್ಲ. ಹೌದಾ? ಟೈಪ್ ಮಾಡೋ. ಇದು ಓಲಾದವ್ರದ್ದು ಕತೆ ಇಲ್ಲಿ. ಸೊ ಒಂದಲ್ಲ ಎರಡು ಹೈಪರ್ ಚಾರ್ಜರು, ಅದೇ ಕೇಸು, ಒಂದೊಂದು ಕತೆಗಳು. ಇವ್ರಿಗೆ ರೆಂಟ್ ಪೇ ಮಾಡಿಲ್ವಂತೆ, ಇವ್ರು ಆಗ್ತಿಲ್ಲ. ಕಾಂಟ್ಯಾಕ್ಟ್ಗೆ ಪಾಪ ಅವ್ರಿಗೂ ಸಿಕ್ತಿಲ್ವಂತೆ. ಯಾರಾದರೂ ಬಿಟ್ಟಿಯಾಗಿ ಕೊಡ್ತಾರಾ? ನಮ್ದು ಹೆಂಗೋ ಟೆಸ್ಟ್ ಮಾಡೋಕೆ ಬಂದಿದ್ದೀನಿ. ನಂದಿ ಹಿಲ್ಸ್ ಕಡೆ ಬರೋರು ಇದು ಯಾರು ನಂಬ್ಕೊಂಡು ಬರೋಕೆ ಹೋಗ್ಬೇಡಿ. ಎಲ್ಲರೂ ಚಾರ್ಜರ್ ತೊಗೊಂಬಂದಿಟ್ಟಿರಿ ಸೇಫ್ಟಿಯಾಗಿ. ಸೊ ಇದು ನಮ್ಮ ಓಲಾ ಹೈಪರ್ ಚಾರ್ಜರ್ ಕತೆ. ಸೊ ಇದನ್ನು ತಿಳ್ಸೋಕ್ಕಾದ್ರೂ ಇವತ್ತು ಬಂದಂಗಾಯಿತು. ಹೆಂಗೋ ಈಶಾ ಫೌಂಡೇಶನ್ಗೆ ಹೋಗೋಕ್ಕಾಗಲಿಲ್ಲ ಈ ಹೈಪರ್ ಚಾರ್ಜರ್ಗಳಿಂದ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವ್ದಾರ ಪೆಟ್ರೋಲ್ ಗಾಡೀಲೇ ಹೋಗೋಣ. R15 ಹೋದ್ರು. ಫುಲ್ಲು ಫ್ಲಾಪ್ ಆಯ್ತು ಇವತ್ತು ಪ್ಲ್ಯಾನ್ಸು. ಸೊ ಇದೇ ಇವತ್ತಿನ ವ್ಲಾಗ್ ಆಗಿತ್ತು. ನೋಡಿದ್ರಲ್ಲ ಹೈಪರ್ ಚಾರ್ಜರ್ ಕತೆಗಳ್ನ. ಯಾರಾದರೂ ಓಲಾದವ್ರು ನೋಡಿದ್ರೆ ದಯವಿಟ್ಟು ಸಾಲ್ವ್ ಮಾಡ್ರಪ್ಪ. ನಾವೇನು ಸುಮ್ಮನೆ ತೊಗೊಂಡಿಲ್ಲ ಗಾಡಿಗಳ್ನ, ಇದೆಲ್ಲ ಹೇಳ್ಬಿಟ್ಟು ಆಸೆ ಕೊಡಿಸ್ಬಿಟ್ಟು ಇವಾಗ ಒಂಥರ ಆಟಗಳಾಡಿದ್ರೆ ಏನು ಹೇಳಿ. ಸೊ ಇವಾಗ ಹೆಂಗೆ ಇವತ್ತಿನ ವ್ಲಾಗ್ ಆಗಿತ್ತು ಗೆಳೆಯರೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಓಲಾದವ್ರ ಕತೆ ಏನು ಹೇಳಿ, ನೀವೇ ಇದಕ್ಕೇನಾದರೂ ಕಮೆಂಟ್ ಮಾಡಬೇಕು. ಸೊ ಇದನ್ನು ತಿಳ್ಸೋಕ್ಕೋಸ್ಕರ ಆದರೂ ಇವತ್ತೊಂದು ವ್ಲಾಗ್ ಆಯಿತು, ಸರಿನಾ. ವರ್ಸ್ಟ್ ಸರ್ವಿಸ್ ಓಲಾ, #ವರ್ಸ್ಟ್ ಸರ್ವಿಸ್. ದೇವರಾಣೆ ತುಂಬ ಡಿಸಪಾಯಿಂಟ್ಮೆಂಟ್ ಮಾಡ್ತಾರೆ. ಆಸೆ ಕೊಡಿಸ್ಬಿಟ್ಟು ನಾವು ಇದೆಲ್ಲ ಐತೆ ಅಂತ ತಾನೇ ಇಸ್ಕೊಳೋದು ಗಾಡಿನ. ಏನು ಹೇಳಿ. ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ ಗೈಸ್.